ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಾವಿವತ್ತು ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರೋ ಹಾಗೆ ಫಿಸಿಕ್ಸು, ಕೆಮಿಸ್ಟ್ರಿ ಮತ್ತು ಬಯಾಲಜಿನಲ್ಲಿ 100 ಮಾರ್ಕ್ಸಲ್ಲಿ 70 ಮಾರ್ಕ್ಸ್ ಥಿಯರಿ ಇರುತ್ತೆ ಮತ್ತು 30 ಮಾರ್ಕ್ಸು ನೀವು ಪ್ರಾಕ್ಟಿಕಲ್ನ ಅಟೆಂಡ್ ಮಾಡ್ತೀರಿ. ತುಂಬ ಸ್ಟೂಡೆಂಟ್ಸ್ಗಳಿಗೆ ಗೊಂದಲ ಏನು ಅಂತ ಹೇಳಿದ್ರೆ, ಅಥವಾ ಭಯ ಏನು ಅಂತ ಹೇಳಿದ್ರೆ, ಥಿಯರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಬೇಕಾದಷ್ಟು ಕ್ಲಾಸಸ್ಗಳನ್ನು ನೀವು ಯೂಟ್ಯೂಬಲ್ಲಿ ನೋಡ್ಕೊಳ್ಬೋದು. ಹಂಗೆ ಬೇಕಾದಷ್ಟು ಮೆಟೀರಿಯಲ್ಸ್ಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನು ನೀವು ಫಸ್ಟ್ ಟೈಮು ಪಬ್ಲಿಕ್ಲಿ ಬರಿತಾ ಇರ್ತೀರಿ. ಬಟ್ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರೋದಿಲ್ಲ. ಅದನ್ನು ಪ್ರಾಕ್ಟೀಸ್ ಮಾಡಿದರೂ ಕೂಡ ತುಂಬ ಜನ ಅಬ್ಸೆಂಟ್ ಆಗಿರ್ತೀರಿ, ಅಥವಾ ಅದನ್ನು ಪ್ರಾಕ್ಟೀಸ್ ಮಾಡಿರಲ್ಲ, ಪ್ರಾಕ್ಟೀಸ್ ಮಾಡಿದರೂ ಅರ್ಥ ಆಗಿರಲ್ಲ. ಅದನ್ನು ಇನ್ನೊಂದು ಸತಿ ಕೇಳೋದಕ್ಕೆ ನಮಗೆ ಟೀಚರ್ಸ್ ಹತ್ರ ಭಯ ಇರುತ್ತೆ. ಸೊ ಅದೆಲ್ಲದಕ್ಕೂ ಈಗ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ. ನಾನು ಹೇಳೋದನ್ನು ನೀಟಾಗಿ ಕೇಳಿಸ್ಕೊಳ್ಳಿ. ನೋಡಿ, 30 ಮಾರ್ಕ್ಸಲ್ಲಿ ಬಯಾಲಜಿನಲ್ಲಿ ನೀವು 20 ಮಾರ್ಕ್ಸಿಗೆ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತೀರಿ. ಇನ್ನು 6 ಮಾರ್ಕ್ಸು ರೆಕಾರ್ಡಿಗಿರುತ್ತೆ ಮತ್ತು 4 ಮಾರ್ಕ್ಸು ವೈವ್ ಆಗಿರುತ್ತೆ. ಓಕೆನಾ? ಸೊ ಟೋಟಲ್ ನೀವು ಇಲ್ಲಿ ನೋಡ್ಬೋದು, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 1 2 3 4 5 6 ಹೌದಲ್ವಾ? ಇಲ್ಲಿವರೆಗೂ ಕ್ವಶನ್ಸ್ಗಳಿದೆ. ಇನ್ನು 4 ಮಾರ್ಕ್ಸು ವೈವ್ ಆಗಿದೆ, 6 ಮಾರ್ಕ್ಸು ಪ್ರಾಕ್ಟಿಕಲ್ ರೆಕಾರ್ಡ್ಸ್ ಇದೆ. ಹೌದಲ್ವಾ? ಇನ್ನು ಪ್ರಾಕ್ಟಿಕಲ್ ರೆಕಾರ್ಡ್ಸ್ಗಳನ್ನೆಲ್ಲ ಆಲ್ರೆಡಿ ನೀವೆಲ್ಲ ಬರೆದಿರ್ತೀರಿ. ಅದನ್ನು ಆದಷ್ಟು ಬೇಗ ಸೈನ್ ಮಾಡಿಸ್ಕೊಂಡು ರ್ಯಾಪರ್ ಬೈಂಡ್ ಹಾಕಿಬಿಟ್ಟು ಲೇಬಲ್ ಮಾಡಿ ನೀಟಾಗಿ ಇಟ್ಟಿರಬೇಕು ಒಂದು ಕಡೆ. ಕಳ್ಕೊಬೇಡಿ. ಈ ಟೈಮಲ್ಲೇ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರಾಕ್ಟಿಕಲ್ ರೆಕಾರ್ಡ್ಗಳನ್ನು ಕೊಟ್ಟು ಕಳ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಪ್ರಾಕ್ಟಿಕಲ್ ರೆಕಾರ್ಡ್ಗಳನ್ನು. 6 ಮಾರ್ಕ್ಸ್ ಇರುತ್ತೆ. ಕಷ್ಟಪಟ್ಟು ಬಂದಿರ್ತೀರಿ, ಮಿಸ್ ಆದರೆ ಕಷ್ಟ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 1ಗೆ ಬಂದರೆ, ಅಥವಾ ಕ್ವಶನ್ ನಂಬರ್ 1 ಅಥವಾ ಎಗೆ ಬಂದರೆ ಅದರಲ್ಲಿ 4 ಕ್ವಶನ್ಸ್ಗಳಿದೆ. ಹೌದಾ? ಅದಕ್ಕೆ A1 A2 A3 A4 ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, A1 ಏನು ಅಂತ ಹೇಳಿದ್ರೆ ಪೋಲನ್ ಜರ್ಮಿನೇಷನ್. ಹೌದಾ? ಪೋಲನ್ ಜರ್ಮಿನೇಷನಲ್ಲಿ ಏನು ಮಾಡ್ತೀರಿ ಅಂತ ಹೇಳಿದ್ರೆ 3 ಮಾರ್ಕ್ಸ್ ನಿಮಗೆ ಸ್ಲೈಡ್ ಪ್ರಿಪ್ರೇಷನಿಗೆ ಇರುತ್ತೆ. ಇನ್ನು 2 ಮಾರ್ಕ್ಸು ಆ ಪೋಲನ್ ಜರ್ಮಿನೇಷನ್ ಪರ್ಸೆಂಟೇಜನ್ನ ಕಂಡುಹಿಡಿಬೇಕಾಗಿರುತ್ತೆ. ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 5 ಮಾರ್ಕ್ಸು. ಈ 4 ಕ್ವಶನ್ಸ್ಗಳಿಗೆ ಟೋಟಲ್ 5 ಮಾರ್ಕ್ಸ್ ಇರುತ್ತೆ. ಇನ್ನು ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾ, ಇದು ಅಷ್ಟೇ ಪ್ರಿಪರೇಷನ್ ಆಫ್ ಸ್ಲೈಡ್ ಅಂತ ಬಂದರೆ ಈ 4 ಕ್ವಶನ್ಸ್ಗಳಿಗೆ ಸೇಮ್ 3 ಮಾರ್ಕ್ಸು. ಇನ್ನು 2 ಮಾರ್ಕ್ಸು ಈ ಪೋಲನ್ ಟ್ಯೂಬ್ ಗ್ರೋತ್ ಆನ್ ಸ್ಟಿಗ್ಮಾದಲ್ಲಿ ಡಯಾಗ್ರಾಮ್ನ ಬರೀಬೇಕಾಗುತ್ತೆ. ಆ್ಯಂಡ್ 3rd ಕ್ವಶನಲ್ಲಿ ಟ್ರಾನ್ಸ್ಫರ್ ಸೆಕ್ಷನ್ ಆಫ್ ಓವರಿ. ಸೊ ಹೈಬಿಸ್ಕಸ್ ಪ್ಲಾಂಟ್ನ ಓವರಿಯ ಟ್ರಾನ್ಸ್ಫರ್ ಸೆಕ್ಷನ್ ನೀವು ತೆಗೆದು ತೋರಿಸ್ಬೇಕಾಗತ್ತೆ. ಇಲ್ಲೂ ಅಷ್ಟೇ ಸ್ಲೈಡ್ ಪ್ರಿಪ್ರೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಅದನ್ನು ನಾನು ಹೇಳ್ತೀನಿ. ಮತ್ತು ಇನ್ನು 2 ಮಾರ್ಕ್ಸು ನಂಬರ್ ಆಫ್ ಲಾಕ್ಯೂಲ್ಸ್ ಮತ್ತು ಟೈಪ್ ಆಫ್ ಪ್ಲಾಸೆಂಟೇಷನ್ ನೀವು ಮೆನ್ಷನ್ ಮಾಡಬೇಕು. ಇನ್ನು 4 A4 ಅದರಲ್ಲಿ ನ್ಯೂಕ್ಲಿಯರ್ ಸ್ಟೇನಿಂಗ್. ನೋಡಿ, ನ್ಯೂಕ್ಲಿಕ್ ಆ್ಯಸಿಡ್ ಸ್ಟೇನಿಂಗ್ ಇದೆಯಲ್ಲ, ಇದನ್ನು ನೀವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಈ 4 ಬರುತ್ತಾ ಅಂತ ಕೇಳಿದ್ರೆ ಇಲ್ಲ. ಈ 4ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಅದು ಲಾಟ್ರಿ ಸಿಸ್ಟಮ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಂದರೆ A1 A2 A3 A4 ಅಂತ ಚಿಟ್ಟಲ್ಲಿ ಬರೆದ್ಬಿಟ್ಟು ಫೋಲ್ಡ್ ಮಾಡಿ ಹಾಕಿರ್ತಾರೆ. ನೀವು ಯಾವುದಾದ್ರೂ ಒಂದನ್ನು ಪಿಕ್ ಮಾಡಬೇಕು. ಯಾವ ಎಕ್ಸ್ಪೆರಿಮೆಂಟ್ ಬರುತ್ತೆ ನೀವು ಆ ಒಂದನ್ನು ಮಾತ್ರ ನೀವು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಆ ಒಂದರಲ್ಲಿ 3 ಮಾರ್ಕ್ಸ್ ಸ್ಲೈಡ್ ಪ್ರಿಪ್ರೇಷನ್ ಇರುತ್ತೆ. ಇನ್ನು 2 ಮಾರ್ಕ್ಸು ಏನು ಇಲ್ಲಿ ಬರೀಬೇಕು ಅಂತ ಹೇಳಿದ್ನಲ್ಲ ಅದಿರುತ್ತೆ. ಓಕೆ, ಇಲ್ಲಿ ನ್ಯೂಕ್ಲಿಕ್ ಆ್ಯಸಿಡ್ ಸ್ಟೇನಿಂಗಲ್ಲಿ ಶೇಪ್ ಆಫ್ ದ ಸೆಲ್, ಪೊಸಿಷನ್ ಆಫ್ ದ ನ್ಯೂಕ್ಲಿಯಸ್ ಮತ್ತು ನಂಬರ್ ಆಫ್ ನ್ಯೂಕ್ಲಿಯಸ್ ಇನ್ ಸೆಲ್ ಅದನ್ನು ಬರೀಬೇಕಾಗುತ್ತೆ. ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಓಕೆನಾ? ಇನ್ನು ಕ್ವಶನ್ ನಂಬರ್ 2ಗೆ ಬಂದರೆ ಇದು ಪ್ರತಿಯೊಬ್ಬ ಸ್ಟೂಡೆಂಟಿಗೂ ಕಾಮನ್ ಆಗಿರುವಂಥ ಕ್ವಶನ್ನು. ಮೈಟೋಸಿಸ್ಸಿನ ಸ್ಟೇಜಸ್ಗಳನ್ನು ಅಬ್ಸರ್ವ್ ಮಾಡೋದಕ್ಕೆ ನೀವು ಸ್ಲೈಡನ್ನು ಪ್ರಿಪೇರ್ ಮಾಡಬೇಕು. ಇಲ್ಲೂ ಕೂಡ ಸ್ಲೈಡ್ ಪ್ರಿಪ್ರೇಷನ್ಗೆ 3 ಮಾರ್ಕ್ಸ್ ಇರುತ್ತೆ. ಇನ್ನು 2 ಮಾರ್ಕ್ಸು ಯಾವ ಸ್ಲೈಡನ್ನು, ಯಾವ ಸ್ಟೇಜನ್ನ ನೀವು ಅಲ್ಲಿ ಅಬ್ಸರ್ವ್ ಮಾಡಿರ್ತೀರಿ ಅದರ ಡಯಾಗ್ರಾಮ್, ಲೇಬಲ್ಡ್ ಡಯಾಗ್ರಾಮನ್ನು ಬಿಡಿಸ್ಬೇಕಾಗತ್ತೆ. ಅದಕ್ಕೆ 2 ಮಾರ್ಕ್ಸ್ ಇದೆ. ಓಕೆನಾ? ಇನ್ನು 3rd ಕ್ವಶನ್ನು ಐಡೆಂಟಿಫೈ ಆ್ಯಂಡ್ ಕಮೆಂಟ್ ಆನ್ ದ ಗಿವನ್ ಪೆಡಿಗ್ರಿ ಚಾರ್ಟ್ C. ಸೊ 5 ಪೆಡಿಗ್ರಿ ಚಾರ್ಟ್ಗಳಿದ್ದಾವೆ. ಓಕೆನಾ? ಇದಕ್ಕೆ 5 ಪೆಡಿಗ್ರಿ ಚಾರ್ಟ್ಗಳಿದ್ದಾವೆ. ಆ 5ರಲ್ಲಿ ಯಾವುದಾದ್ರೂ ಒಂದನ್ನು ನಿಮಗೆ C ಅಂತ ಬರೆದ್ಬಿಟ್ಟು ಇಟ್ಟಿರ್ತಾರೆ. ಅದ್ರ ಮೇಲೆ ನೀವು ಕಮೆಂಟ್ ಮಾಡಬೇಕು. ಓಕೆ, ಆ ಪೆಡಿಗ್ರಿ ಚಾರ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅದ್ರ ಮೇಲೆ ಆ 4 ಅಥವಾ 5 ಕ್ಯಾರೆಕ್ಟರ್ಗಳನ್ನು ಬರೀಬೇಕಾಗುತ್ತೆ. ಓಕೆ, 1 ಮಾರ್ಕ್ಸ್ ಐಡೆಂಟಿಫಿಕೇಷನಿಗೆ ಇರುತ್ತೆ. ಇನ್ನು 2 ಮಾರ್ಕ್ಸು ಕಮೆಂಟಿಗೆ ಇರುತ್ತೆ. ಅದನ್ನು ಮತ್ತೆ ನಾನು ಇನ್ನೊಂದ್ಸಲ ತೋರಿಸ್ತೀನಿ. ಇನ್ನು D E F ಈ 3 ಅಷ್ಟೇ ಐಡೆಂಟಿಫೈ ಆ್ಯಂಡ್ ಕಮೆಂಟ್ ಅಂತ ಇದೆ.
ಹೌದಲ್ವಾ? ಏನು ಐಡೆಂಟಿಫೈ ಮಾಡಬೇಕು, ಆ ಡಿಗೆ ಯಾವ್ಯಾವುದನ್ನು ಕೊಡ್ತಾರೆ, ಇಗೆ ಯಾವ್ಯಾವುದನ್ನು ಕೊಡ್ತಾರೆ, ಎಫ್ಗೆ ಯಾವ್ಯಾವುದನ್ನು ಇಡ್ತಾರೆ ಅನ್ನೋದನ್ನು ನನಗೆ ತೋರಿಸ್ತೀನಿ ನೋಡಿ. ಇನ್ನು ವೈವಾ ಓಸ್ 4 ಮಾರ್ಕ್ಸು ಅದು ಗೊತ್ತಿದೆ ನಿಮಗೆ, ರೆಕಾರ್ಡ್ 6 ಮಾರ್ಕ್ಸು ಗೊತ್ತಿದೆ. ನೋಡಿ ಇಲ್ಲಿ ಈಗ ನಿಮಗೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗ್ತಾ ಇದೆ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಇದೆ ಆ್ಯಂಡ್ ಯಾವ ಕ್ವಶನ್ನು, ಅದರ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ನು ಮತ್ತು ಎಕ್ಸಾಮಿನರ್ಸ್ಗಳಿಗೆ ಕೆಲವು ನೋಟ್ ಇದೆ, ಅದನ್ನು ಕೂಡ ನಾನು ಇಲ್ಲಿ ಹೇಳ್ತೀನಿ, ಆಗ ನಿಮಗೊಂದು ಐಡಿಯಾ ಬರುತ್ತೆ. ನೋಡಿ ಫಸ್ಟ್ ಕ್ವಶನ್ನು ಪೋಲನ್ ಜರ್ಮಿನೇಷನ್ ಎಕ್ಸ್ಪೆರಿಮೆಂಟ್. ಓಕೆ, ನಾನು ಅವಾಗಲೇ ಹೇಳ್ದಂಗೆ ಪ್ರಿಪ್ರೇಷನ್ ಆಫ್ ಸ್ಲೈಡಿಗೆ 3 ಮಾರ್ಕ್ಸ್ ಇರುತ್ತೆ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನೀವು ಆ ಮೈಕ್ರೋಸ್ಕೋಪಿಕ್ ಫೀಲ್ಡಲ್ಲಿ ಎಷ್ಟು ಟೋಟಲ್ ನಂಬರ್ ಆಫ್ ಪೋಲನ್ ಗ್ರೇನ್ಸ್ ಎಷ್ಟಿರುತ್ತೆ, ಅದರಲ್ಲಿ ಎಷ್ಟು ಜರ್ಮಿನೇಟ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇನ್ನು ಎರಡನೇ ಅಥವಾ A2 ಅಂತ ಏನು ಹೇಳ್ತೀವಿ, ಅದಕ್ಕೆ ಪೋಲನ್ ಟ್ಯೂಬುರತಾನ್ ಸ್ಟಿಗ್ಮಾ, ಇಲ್ಲೂ ಪ್ರಿಪ್ರೇಷನಿಗೆ 3 ಮಾರ್ಕ್ಸು ಮತ್ತು ಲೇಬಲ್ಡ್ ಡಯಾಗ್ರಾಮಿಗೆ 2 ಮಾರ್ಕ್ಸ್ ಇರುತ್ತೆ. ಹೌದಲ್ವಾ? ನೆಕ್ಸ್ಟು ನೋಡಿ ಇಲ್ಲಿ TS ಆಫ್ ಓವರಿ, ಇದಕ್ಕೆ ಪ್ರಿಪ್ರೇಷನ್ ಆಫ್ ಸ್ಲೈಡ್ 3 ಮಾರ್ಕ್ಸು ಆ್ಯಂಡ್ ರಿಪೋರ್ಟಿಂಗ್ ದ ನಂಬರ್ ಆಫ್ ಲಾಕ್ಯೂಲ್ಸ್. ಇಲ್ಲಿ ನೀವು ಹೈಬಿಸ್ಕಸನ್ನು ತಗೊಂಡ್ರೆ 5 ಲಾಕ್ಯೂಲ್ಸ್ ಇರುತ್ತೆ. ಸೊ ಪೆಂಟಾಲಾಕ್ಯುಲರ್ ಅಂತ ಬರೀಬೇಕು. ಪೆಂಟಾಲಾಕ್ಯುಲರ್ ನಂಬರ್ ಆಫ್ ಲಾಕ್ಯೂಲ್ಸ್ ಇಸ್ ಈಕ್ವಲ್ ಟು 5. ಸೊ ಇಟ್ ಇಸ್ ಕಾಲ್ಡ್ ಪೆಂಟಾಲಾಕ್ಯುಲರ್. ಆ್ಯಂಡ್ ರಿಪೋರ್ಟಿಂಗ್ ದ ಟೈಪ್ ಆಫ್ ಪ್ಲಾಸೆಂಟೇಷನ್ ಆದರೆ ಆಕ್ಸೈಲ್ ಪ್ಲಾಸೆಂಟೇಷನ್ ಬರಿಬೇಕಾಗುತ್ತೆ. ಆಕ್ಸೈಲ್ ಪ್ಲಾಸೆಂಟೇಷನ್. ಸೊ ಇಷ್ಟನ್ನು ಬರೆದ್ರೆ ಟೋಟಲ್ 2 ಮಾರ್ಕ್ಸು. ನಾನು ಹೇಳೋದನ್ನು ಈಗ ನೀವು ನೀಟಾಗಿ ಫಾಲೋ ಮಾಡಿದ್ರೆ 30 ಔಟ್ ಆಫ್ 30 ಆರಾಮಾಗಿ ತೊಗೊಳ್ಬೋದು. ಓಕೆನಾ? ಇನ್ನು ನ್ಯೂಕ್ಲಿಕ್ ಆ್ಯಸಿಡ್ ಸ್ಟೇನಿಂಗಿಗೆ ಬಂದರೆ ನೋಡಿ ಇಲ್ಲಿ, ಓಕೆ, ಇದಕ್ಕೆ ಬಂದರೆ ಇದಕ್ಕೂ ಸೇಮ್ ಪ್ರಿಪ್ರೇಷನ್ ಆಫ್ ಸ್ಲೈಡ್ 3 ಮಾರ್ಕ್ಸು, ರಿಪೋರ್ಟಿಂಗ್ ದ ಶೇಪ್ ಆಫ್ ದ ಸೆಲ್ ರೆಕ್ಟ್ಯಾಂಗ್ಯುಲರ್ ಬರಿಬೇಕಾಗುತ್ತೆ. ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ರಿಪೋರ್ಟಿಂಗ್ ದ ನಂಬರ್ ಆಫ್ ನ್ಯೂಕ್ಲಿಯೈ 1. ಯೂಶಲಿ ಒಂದು ಸೆಲ್ಲಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ. ಇಲ್ಲಿ ತುಂಬ ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ ಏನಾಗುತ್ತೆ ಅಂತಂದರೆ, ಆ ಮೈಕ್ರೋಸ್ಕೋಪಿಕ್ ಫೀಲ್ಡಲ್ಲಿ ಎಷ್ಟು ನ್ಯೂಕ್ಲಿಯಸ್ ಕಾಣಿಸ್ತಾ ಇರುತ್ತೆ ಅಷ್ಟು ಬರಿಬೇಕಾ ಅಂತ ಕೇಳ್ತಾರೆ. ಅಲ್ಲ, ಒಂದು ಸೆಲ್ಲಲ್ಲಿ ಎಷ್ಟು ನ್ಯೂಕ್ಲಿಯಸ್ ಇರುತ್ತೆ ಅಷ್ಟನ್ನು ಬರೀಬೇಕು. ಯೂಶಲಿ ಒಂದು ಸೆಲ್ಲಲ್ಲಿ ಒಂದೇ ನ್ಯೂಕ್ಲಿಯಸ್ ಇರುತ್ತೆ. ಓಕೆನಾ? ಅದನ್ನು ಬರೀಬೇಕು. ಟೋಟಲ್ 5 ಮಾರ್ಕ್ಸು. ಇದಕ್ಕೆ 3 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್, ಟೋಟಲ್ 5 ಮಾರ್ಕ್. ನೆಕ್ಸ್ಟು ಕ್ವಶನ್ ನಂಬರ್ 2ಗೆ ಬಂದರೆ ನೋಡಿ, ಪ್ರಿಪೇರ್ ಎ ಟೆಂಪ್ರರಿ ಮೌಂಟ್ ಆಫ್ ಆನಿಯನ್ ರೂಟ್ ಟಿಪ್ ಟು ಸ್ಟಡಿ ಮೈಟಾಸಿಸ್, ಸ್ಟೇಜಸ್ ಆಫ್ ಮೈಟಾಸಿಸ್. ಇದರಲ್ಲಿ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಹೌದಲ್ವಾ? ಅದನ್ನು ನಾನು ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಪ್ರಿಪರೇಷನ್ ಆಫ್ ಸ್ಲೈಡ್ಗೆ 3 ಮಾರ್ಕ್ಸ್ ಇದೆ ಆ್ಯಂಡ್ ಯಾವುದಾದ್ರೂ ಒಂದು ಸ್ಟೇಜನ್ನ ನೀವು ಅಲ್ಲಿ ಫೋಕಸ್ ಮಾಡಿ ಎಕ್ಸಾಮಿನರ್ಗೆ ತೋರಿಸ್ಬೇಕು ಆ್ಯಂಡ್ ಅದು ಯಾವ ಸ್ಟೇಜು ಅಂತ ಹೇಳಬೇಕು. ಓಕೆನಾ? ಅದೇ ಸ್ಟೇಜನ್ನು ನೀವು ಡಯಾಗ್ರಾಮ್ ಬರೀಬೇಕು. ಓಕೆ, ಡಯಾಗ್ರಾಮ್ ಬರೀಬೇಕಾಗತ್ತೆ. ಓಕೆ, ರಫ್ ಡಯಾಗ್ರಾಮ್ ಬರೆದ್ಬಿಟ್ಟು ಅದ್ರ ಮೇಲೆ ಕಮೆಂಟ್ ಮಾಡಬೇಕು. ನೀವು ಪ್ರೋಫೇಸ್ ಬರೆದಿದ್ರೆ 1-2 ಕ್ಯಾರೆಕ್ಟರು ಅಥವಾ ಮೆಟಾಫೇಸ್ ಬರೆದಿದ್ರೆ 2 ಕ್ಯಾರೆಕ್ಟರು, ಅದನ್ನು ಬರೀಬೇಕಾಗುತ್ತೆ. ಆ ಸ್ಟೇಜನ್ನು ಐಡೆಂಟಿಫೈ ಮಾಡಿದ್ರೆ 1 ಮಾರ್ಕು. ಆ್ಯಂಡ್ ಒಂದು ಡಯಾಗ್ರಾಮ್ ಬರೆದು, ರಫ್ ಡಯಾಗ್ರಾಮ್ ಬರೆದ್ಬಿಟ್ಟು ಅದು ಯಾವ ಸ್ಟೇಜು, ಆ ಕ್ಯಾರೆಕ್ಟರ್ ಏನು ಅಂತ ಬರೆದ್ರೆ ಒಂದು 2 ಪಾಯಿಂಟ್ಸ್ ಅನ್ನೋ ಅಟ್ಲೀಸ್ಟ್ 2 ಪಾಯಿಂಟ್ಸ್ ಬರೀಬೇಕಾಗುತ್ತೆ. ಅದಕ್ಕೆ 1 ಮಾರ್ಕ್. ಓಕೆ, ಸೊ ನೀವಿಲ್ಲಿ ನೋಡಿ, ಇಲ್ಲಿ ನೋಟ್ ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ, ರೂಟ್ ಟಿಪ್ ಶುಡ್ ಬಿ ಪ್ರೊವೈಡೆಡ್ ಟು ದ ಸ್ಟೂಡೆಂಟ್ಸ್. ಪ್ರೊಸೆಸಿಂಗ್ ಆಫ್ ರೂಟ್ ಟಿಪ್ ಸಚ್ ಆಸ್ ಟ್ರೀಟ್ಮೆಂಟ್, ಸ್ಟೈನಿಂಗ್, ಸ್ಲೈಡ್ ಪ್ರಿಪ್ರೇಷನ್ ಎಕ್ಸೆಟ್ರಾ ಶುಡ್ ಬಿ ಡನ್ ಬೈ ದ ಸ್ಟೂಡೆಂಟ್ ಓನ್ಲಿ. ಅಂದರೆ ಅವ್ರು ರೂಟ್ ಟಿಪ್ ಮಾತ್ರ ಕೊಡ್ತಾರೆ. ನೀವು ಅದನ್ನು ಒಂದು ನಾರ್ಮಲ್ HCl ವಾರ್ಮ್ ಮಾಡಿ, ದೆನ್ ಅಸಿಟೋಕಾರ್ಮಿನ್ ಅಥವಾ ಅಸಿಟೋಆರ್ಸಿನ್ಸ್ ಸ್ಟೈನಲ್ಲಿ ವಾರ್ಮ್ ಮಾಡಿ, ಸ್ಲೈಡ್ ಮೇಲೆ ಇಟ್ಕೊಂಡು ಸ್ಕ್ವಾಶ್ ಮಾಡಿ ಮೈಕ್ರೋಸ್ಕೋಪಲ್ಲಿ ಫೋಕಸ್ ಮಾಡಿ ತೋರಿಸ್ಬೇಕು. ಇದನ್ನು ನೀವೇ ಮಾಡಬೇಕು. ಓಕೆ, ಅದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ನೋಡಿ, ಮೇಲ್ಗಡೆ ಕ್ವಶನಲ್ಲಿ, ಫಸ್ಟ್ ಕ್ವಶನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಎನಿ ಒನ್ ಆಫ್ ದ, ಈ 4ರಲ್ಲಿ ಎನಿ ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ಸ್ ಟು ಬಿ ಪರ್ಫಾರ್ಮ್ಡ್ ಬೈ ದ ಸ್ಟೂಡೆಂಟ್ ಆನ್ ದ ಬೇಸಿಸ್ ಆಫ್ ಸೆಲೆಕ್ಷನ್ ಬೈ ಲಾಟ್ರಿ ಸಿಸ್ಟಮ್. ಓಕೆ, ಆ 4 ಚೀಟಿ ಕೊಡ್ತಾರೆ, ನೀವು ಯಾವುದನ್ನು ಪಿಕ್ ಮಾಡ್ತೀರಿ, ಆ ಪಿಕ್ ಮಾಡಿದಾಗ ಯಾವ ಎಕ್ಸ್ಪೆರಿಮೆಂಟ್ ಬರುತ್ತೆ ಅದನ್ನು ನೀವು ಇಲ್ಲಿ ಪರ್ಫಾರ್ಮ್ ಮಾಡಬೇಕು. ಆಫ್ ದ 4 ಎಕ್ಸ್ಪೆರಿಮೆಂಟ್ಸ್ 1 ವಿಲ್ ಬಿ ಸೆಲೆಕ್ಟೆಡ್ ಬೈ ಈ ಸ್ಟೂಡೆಂಟ್. ಹೇಳಿದೆ ಅದನ್ನು. ಆಲ್ ದ ಮೆಟೀರಿಯಲ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಎಕ್ಸ್ಪೆರಿಮೆಂಟ್ ಶುಡ್ ಬಿ ಮೇಡ್ ಅವೈಲಬಲ್ ಫಾರ್ ದ ಸ್ಟೂಡೆಂಟ್ಸ್. ಅಕಸ್ಮಾತ್ ನೀವು ಏನಾದರೂ ಮರೆತು ಹೋಗಿದ್ರು ಕೂಡ, ಸ್ಲೈಡ್ ಇರಲಿ ಅಥವಾ ಕೋರ್ಸ್ ಸ್ಟೆಪ್ಸ್ಗಳಿರಲಿ, 4 ಸ್ಟೆಪ್ ನೀಡಲ್, ಅದನ್ನೇನಾದರೂ ಮರೆತು ಹೋಗಿದ್ರು ಕೂಡ ಅದನ್ನು ಪ್ರೊವೈಡ್ ಮಾಡ್ತಾರೆ. ಬಟ್ ಆ ಥರ ಮಾಡ್ಕೊಳ್ಬೇಡಿ, ತೊಗೊಂಡು ಹೋಗಿರಿ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಎಲ್ಲ ಥಿಂಗ್ಸ್ಗಳನ್ನು, ಮೆಟೀರಿಯಲ್ಸ್ಗಳನ್ನು ತೊಗೊಂಡು ಹೋಗಿ. ಆ್ಯಂಡ್ ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ, ಓನ್ಲಿ ರಾ ಮೆಟೀರಿಯಲ್ಸ್ ಹ್ಯಾಸ್ ಟು ಬಿ ಪ್ರೊವೈಡೆಡ್. ಅಂದರೆ ಆಲ್ರೆಡಿ ಸ್ಟೈನಿಂಗ್ ಮಾಡಿ ಇಟ್ಟಿರಲ್ಲ,
ರಾ ಮೆಟೀರಿಯಲ್ಗಳನ್ನು ಮಾತ್ರ ಕೊಡ್ತಾರೆ, ಅದನ್ನು ಪ್ರೊಸೆಸಿಂಗ್ ಎಲ್ಲ ನೀವೇ ಮಾಡ್ಕೊಳ್ಬೇಕು. ಕಂಡಕ್ಷನ್ ಆಫ್ ಎಕ್ಸ್ಪೆರಿಮೆಂಟಲ್ ಪ್ರೊಸೀಜರ್ ಸಚ್ ಆಸ್ ಸೆಕ್ಷನಿಂಗ್, ಸ್ಟೈನಿಂಗ್, ಸ್ಲೈಡ್ ಪ್ರಿಪ್ರೇಷನ್ ಎಕ್ಸೆಟ್ರಾ ಶುಡ್ ಬಿ ಡನ್ ಬೈ ದ ಸ್ಟೂಡೆಂಟ್ಸ್ ಓನ್ಲಿ ವೇರ್ ಎವರ್ ನೆಸಸರಿ. ಸೊ ಇದನ್ನು ತುಂಬ ತಲೆಯಲ್ಲಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅವರೇ ಎಲ್ಲ ಮಾಡಿಕೊಡ್ತಾರೆ ಅಂತ ಹೋದರೆ, ಏನೂ ಗೊತ್ತಿಲ್ಲದೆ ಹೋದರೆ ತಪ್ಪಾಗುತ್ತೆ. ನೀವು ಅದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡೇ ಹೋಗಬೇಕಾಗತ್ತೆ. ಇನ್ನು ನೋಡಿ, ಈಗ ಪೆಡಿಗ್ರಿ ಚಾರ್ಟ್ ನಾನು ಅವಾಗಲೇ ಹೇಳಿದೆ, 3rd ಕ್ವಶನ್ ಪೆಡಿಗ್ರಿ ಚಾರ್ಟು. ನೋಡಿ, 5 ಚಾರ್ಟ್ಗಳಿದೆ. ಈ 5 ಚಾರ್ಟ್ಗಳು ಯೂಶ್ವಲಿ ನಿಮ್ಮ ಮ್ಯಾನುವಲಲ್ಲಿ ಯಾವ ಚಾರ್ಟ್ಗಳನ್ನು ಕೊಟ್ಟಿದ್ದಾರೆ ಅದೇ ಚಾರ್ಟನ್ನು ಇಟ್ಟಿರ್ತಾರೆ. ಸೊ ಅದನ್ನು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು, 1 ಮಾರ್ಕು. ಮತ್ತು ಕಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ಆಟೋಸೋಮಲ್ ಲಿಂಕ್ ಡಾಮಿನೆಂಟ್ ಅಂತ ಗೊತ್ತಾದರೆ ಅದು ಯಾಕೆ ಆಟೋಸೋಮ್, ಅದನ್ನು ಹೇಗೆ ಹೇಳ್ತಾ ಇದ್ದೀರಿ, ಅದು ಆಟೋಸೋಮಲ್ ಆ್ಯಂಡ್ ಡಾಮಿನೆಂಟ್ ಟ್ರೇಟ್ ಅಂತ ಹೇಗೆ ಹೇಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಒಂದು 4 ಪಾಯಿಂಟ್ಸ್ ಆದರೂ ನೀವು ಬರೀಬೇಕಾಗತ್ತೆ. ಟೋಟಲ್ 3 ಮಾರ್ಕ್ಸು ಈ ಒಂದು ಕ್ವಶನಿಗೆ ಇರುವಂಥದ್ದು. ಸೊ 1 ಮಾರ್ಕ್ ಐಡೆಂಟಿಫಿಕೇಷನಿಗೆ ಇರುತ್ತೆ, 2 ಮಾರ್ಕು ಕಮೆಂಟ್ಸಿಗಿರುತ್ತೆ. ಓಕೆ, ಟೋಟಲ್ 3 ಮಾರ್ಕ್ಸು. ಓಕೆನಾ? ಸೊ ಈ 5ರಲ್ಲಿ ಯಾವ್ದು ಬೇಕಾದರೂ ಚಾರ್ಟನ್ನು ನಿಮಗೆ ಕೊಡಬಹುದು. ಇನ್ನು 4th ಕ್ವಶನಿಗೆ ಬಂದರೆ ನೋಡಿ, ಇಲ್ಲೂ ಅಷ್ಟೇ ಐಡೆಂಟಿಫಿಕೇಷನ್ ಆ್ಯಂಡ್ ಕಮೆಂಟಿಂಗ್. ನೀವು ಎಕ್ಸ್ಪೆರಿಮೆಂಟ್ ಏನೂ ಮಾಡೋದಿಲ್ಲ, 1ನೇ ಕ್ವಶನ್ ಮತ್ತು 2ನೇ ಕ್ವಶನಿಗೆ ಮಾತ್ರ ನೀವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಇನ್ನು ಯಾವುದೇ ಕ್ವಶನ್ಸ್ಗಳಿಗೆ ನೀವು ಎಕ್ಸ್ಪೆರಿಮೆಂಟ್ ಏನು ಮಾಡೋಂಗಿಲ್ಲ, ಜಸ್ಟ್ ಐಡೆಂಟಿಫೈ ಮಾಡಿ ಕಮೆಂಟ್ ಮಾಡೋದಾಗಿರುತ್ತೆ. ಓಕೆ, ಇಲ್ಲೂ ಅಷ್ಟೇ ಐಡೆಂಟಿಫಿಕೇಷನ್ಗೆ 1, ಕಮೆಂಟ್ ಮಾಡಿದ್ರೆ 2 ಮಾರ್ಕ್ಸ್. ಕಮೆಂಟ್ ಅಂದರೆ ಅದರ ಕ್ಯಾರೆಕ್ಟರ್ಗಳನ್ನು ಬರಿತಾ ಹೋಗಬೇಕು. ಇಲ್ಲಿ ಯಾವ್ಯಾವ ಕ್ವಶನನ್ನು ಕೊಡ್ತಾರೆ, ಆ ಕ್ವಶನಲ್ಲಿ ಏನೇನು ಇಡ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಸ್ಲೈಡ್ಸನ್ನೇ ಪ್ರಿಫರ್ ಮಾಡಬೇಕಿಲ್ಲಿ. ಯಾವ್ಯಾವ್ದ್ರದ್ದು TS ಆಫ್ ಮೆಮೇಲಿಯನ್ ಟೆಸ್ಟಿಸ್ಸು, TS ಆಫ್ ಮೆಮೇಲಿಯನ್ ಓವರಿ, VS ಆಫ್ ಓವರಿ ಶೋಯಿಂಗ್ ಫೀಮೇಲ್ ಗೆಮಿಟೋಫೈಟ್ ಆ್ಯಂಡ್ VS ಆಫ್ ಮೆಮೇಲಿಯನ್ ಬ್ಲಾಸ್ಟುಲಾ ಅಥವಾ ಬ್ಲಾಸ್ಟೋಸಿಸ್ಟು. ಈ 4 ಸ್ಲೈಡ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಸ್ಲೈಡನ್ನು ಇಡಬೇಕು. ಅಕಸ್ಮಾತ್ ಆ ಕಾಲೇಜಲ್ಲಿ ಅದರ ಸ್ಲೈಡ್ ಇಲ್ಲ ಅಂತಂದ ಪಕ್ಷದಲ್ಲಿ ಮಾತ್ರ ಅದರ ಫೋಟೋಗ್ರಾಫ್ಸ್ಗಳನ್ನು ಇಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಲೈಡ್ಸ್ಗಳು ನಿಮ್ಮ ಕಾಲೇಜಲ್ಲಿ ತೋರಿಸಿರ್ತಾರೆ, ಅದೇ ಸ್ಲೈಡ್ಸ್ಗಳನ್ನು ನಿಮಗೆ ಎಕ್ಸಾಮಿನಲ್ಲೂ ಕೂಡ ಇಡ್ತಾರೆ. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಸ್ಲೈಡ್ಸ್ಗಳನ್ನು ಇಡ್ತಾರೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ 5th ಕ್ವಶನ್ ನೋಡಿ. ಇಲ್ಲೂ ಅಷ್ಟೇ ಐಡೆಂಟಿಫಿಕೇಷನ್ ಆ್ಯಂಡ್ ಕಮೆಂಟಿಂಗ್ ಆನ್ ದ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್. ಅಂದರೆ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಸ್ಲೈಡ್ಸ್ ಇರುತ್ತೆ, ಸ್ಲೈಡ್ಸ್ ಅವೈಲಬಲ್ ಇಲ್ಲ ಅಂತ ಪಕ್ಷದಲ್ಲಿ ಮಾತ್ರ ಅದರ ಚಾರ್ಟನ್ನು ಅಥವಾ ಸ್ಪೆಸಿಮನ್ ಏನಾದರೂ ಇದ್ದರೆ ಇಡಬೇಕಾಗತ್ತೆ. ಸೊ ಇಲ್ಲೂ ಐಡೆಂಟಿಫಿಕೇಷನ್ ವಿತ್ ಇಟ್ಸ್ ಸೈಂಟಿಫಿಕ್ ನೇಮ್ 1 ಮಾರ್ಕ್ ಇರುತ್ತೆ, ಕಮೆಂಟ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಕಮೆಂಟ್ಸಿಗೆ 1 ಮಾರ್ಕ್ ಇರುತ್ತೆ, ಟೋಟಲ್ 2 ಮಾರ್ಕ್ಸು. ಐಡೆಂಟಿಫಿಕೇಷನ್ ಹೇಗೆ ಮಾಡಬೇಕು? ವಿತ್ ಸೈಂಟಿಫಿಕ್ ನೇಮ್. ಈಗ ಅಲ್ಲಿ ಯಾವುದೋ ಒಂದು ಫೋಟೋಗ್ರಾಫ್ ಇಟ್ಟಿರ್ತಾರೆ, ಅಲ್ಲಿ ಅದು ಯಾವ ಡಿಸೀಸನ್ನು ಕಾಸ್ ಮಾಡುತ್ತೆ ಅಂತ ಆಮೇಲೆ ಬರೀರಿ. ಬಟ್ ಐಡೆಂಟಿಫಿಕೇಷನ್ ಏನು ಬರೀಬೇಕು? ಆ ಡಿಸೀಸನ್ನು ಕಾಸ್ ಮಾಡುವಂತಹ ಪ್ಯಾಥೋಜನ್ ಯಾವುದು. ಫಾರ್ ಎಕ್ಸಾಂಪಲ್, ಈಗ ಆಸ್ಕ್ಯಾರಿಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡಸ್ ಫುಲ್ ಬರೀಬೇಕು, ಸೈಂಟಿಫಿಕ್ ನೇಮ್. ನೋಡಿ, 6th ಕ್ವಶನಲ್ಲಿ ಐಡೆಂಟಿಫಿಕೇಷನ್ ಆ್ಯಂಡ್ ಕಮೆಂಟಿಂಗು. ಐಡೆಂಟಿಫಿಕೇಷನ್ನಿಗೆ 1 ಮಾರ್ಕ್ ಇರುತ್ತೆ, ಕಮೆಂಟಿಗೆ 1 ಮಾರ್ಕ್ ಇರುತ್ತೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಲೈಡನ್ನು ಕೊಡೋಕ್ಕಾಗಲ್ಲ, ಚಾರ್ಟನ್ನು ಮಾತ್ರ ಕೊಡಬೇಕು. ಸೊ ಚಾರ್ಟ್ ಇರುತ್ತೆ ಇಲ್ಲಿ. ಆ್ಯಂಡ್ ಇನ್ನೊಂದೇನು ನೋಡ್ಬೋದು, ಇಲ್ಲಿ ಯಾವ್ಯಾವ ಚಾರ್ಟ್ ಇರುತ್ತೆ ಅಂತ ಹೇಳಿದ್ರೆ, ಕಂಟ್ರೋಲ್ಡ್ ಪಾಲಿನೇಷನ್ನು ಅಥವಾ ಹೋಮೋಲಾಗಸ್ ಆರ್ಗನ್ಸ್, ಅನಲಾಗಸ್ ಆರ್ಗನ್ಸು. ಅದು ಪ್ಲ್ಯಾಂಟಲ್ಲಾಗಿರ್ಬೋದು ಅಥವಾ ಅನಿಮಲ್ಸ್ಗಳಲ್ಲಾಗಿರ್ಬೋದು. ಪ್ಲ್ಯಾಂಟಲ್ಲಿ 4 ಇದೆ. ಓಕೆ, ಹೋಮೋಲಾಗಸ್ ಆರ್ಗನ್ಸ್ ಇನ್ ಪ್ಲ್ಯಾಂಟ್ಸಲ್ಲಿ 4 ಇದೆ. ಆ್ಯಂಡ್ ಅನಲಾಗಸ್ ಆರ್ಗನ್ಸ್ ಇನ್ ಪ್ಲ್ಯಾಂಟ್ಸಲ್ಲೂ ಕೂಡ 4 ಇದೆ. ಹೋಮೋಲಾಗಸ್ ಆರ್ಗನ್ಸ್ ಇನ್ ಅನಿಮಲ್ಸಲ್ಲಿ 2 ಇದೆ. ಅನಲಾಗಸ್ ಆರ್ಗನ್ಸ್ ಇನ್ ಅನಿಮಲ್ಸಲ್ಲಿ ಕೂಡ 2 ಇದೆ. ಓಕೆ, ಒಂದು 4, 4, 8, 10, 12ರಲ್ಲಿ 13, ಟೋಟಲ್ 13ರಲ್ಲಿ ಯಾವುದು ಬೇಕಾದರೂ ಕೊಡಬಹುದು. ಇಲ್ಲೂ ಅಷ್ಟೇ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡಿ, ವಿಂಗ್ಸ್ ಆಫ್ ಡ್ರಾಗನ್ ಫ್ಲೈ ಆರ್ ಕಾಕ್ರೋಚ್ ಆರ್ ಬಟರ್ಫ್ಲೈ ಇದೆಯಲ್ಲ, ಸೊ ಇಲ್ಲಿ ಅಥವಾ 4 ಲಿಂಬ್ ಆಫ್ ಮ್ಯಾಮಲ್ಸ್ ಇದೆಯಲ್ಲ, ಇಲ್ಲಿ ಯಾವ್ದಾದ್ರು ಒಂದು ಚಾರ್ಟ್ ಕೊಟ್ಟರು ಅಂತ ಅಂದ್ಕೊಂಡ್ರೆ ಆ ಚಾರ್ಟ್ ಯಾವುದು? 4 ಲಿಂಬ್ ಆಫ್ ಫಾರ್ ಎಕ್ಸಾಂಪಲ್ ಮ್ಯಾನ್ ಆ್ಯಂಡ್ ಚೀತಾ. ಆ್ಯಂಡ್ ಅದು ಯಾವುದಕ್ಕೆ ಎಕ್ಸಾಂಪಲ್ಲು? ಹೋಮೋಲಾಗಸ್ ಆರ್ಗನ್ಸ್ ಇನ್ ಅನಿಮಲ್ಸ್. ಹೇಗೆ ಆ ಮ್ಯಾನ್ ಮತ್ತು ಚೀತಾದ 4 ಲಿಂಬ್ಸ್ಗಳು ಬೇರೆ ಬೇರೆ ಫಂಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡ್ತಾ ಇದ್ದಾವೆ, ಆರಿಜಿನ್ ಹೇಗೆ ಸೇಮ್ ಇದೆ ಅನ್ನುವ ರೀಸನ್ಸ್ಗಳನ್ನು ನೀವು ಬರಿಬೇಕಾಗುತ್ತೆ. ಓಕೆನಾ?
ಸೊ ಇಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸು ಆಲ್ಮೋಸ್ಟ್ ಡೀಟೇಲಾಗಿ ಹೇಳಿದ್ದೀನಿ. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ವೈವಾವೋಸ್ಗೆ ಯಾವ್ಯಾವ ಥರದ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಆ್ಯಂಡ್ ರೆಕಾರ್ಡಲ್ಲಿ ನೀವು ಏನೇನು ಮೆನ್ಷನ್ ಮಾಡಬೇಕು, ಏನೇನು ಇರಬೇಕು, ಆ್ಯಂಡ್ ಏನೇನು ತೊಗೊಂಡು ಹೋಗಬೇಕು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾವುದಾದ್ರೂ ಬಗ್ಗೆ ಡೌಟ್ ಇದ್ದರೆ ಅಥವಾ ಯಾವ ಥರದ ಬೇರೆ ಥರದ ವೀಡಿಯೋಸ್ಗಳೇನಾದರೂ ಬೇಕು ಅಂತಂದರೆ, ಅದು ಪ್ರಾಕ್ಟಿಕಲಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ ಇರ್ಬೋದು ಅಥವಾ ಥಿಯರಿಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿರ್ಬೋದು, ಅದು ಬೇಕು ಅಂತಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.